ಪಜ್ಜಲೆ ನಾವು 5 ಏನ್ ಪಿಪಿ ಓದಾತಿ ನಮ್ಮತ್ತೆ ಗೊತ್ತು ಬರಂಗಿಲ್ಲ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ವೆಲ್ಕಮ್ ಟು ಡಿಂಪಲ್ ಕ್ವೀನ್ ಸುಜಾತಾ ವ್ಲಾಗ್. ಬರ್ರಿ ಇನ್ಯಾಕೆ ತಡ ಮಾಡೋದು, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋನು. ಇವತ್ತಿನ ಬ್ಲಾಗ್ ಬೆಳಿಗ್ಗೆ 5 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡೀನಿ ನಾನು. ಗುಡ್ ಮಾರ್ನಿಂಗ್ ಪಪ್ಪ. ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ. ನೋಡ್ರಿ ನಾವು ಬೆಳಿಗ್ಗೆ ಇವತ್ತು 5 ಗಂಟೆಗೆ ರೂಟೀನ್ ಸ್ಟಾರ್ಟ್ ಮಾಡ್ಕೊಂಡೇವಿ. ಯಾಕಂದ್ರೆ ಒಂದು ಸ್ಪೆಷಲ್ ಆಗಿರುವಂಥ ಪ್ಲೇಸಿಗೆ ಹೊಂಟೇವಿ. ಯಾವ ಪ್ಲೇಸಿಗೆ ಹೊಂಟೇವಿ ಏನು ಅನ್ನೋದನ್ನು ನಿಮ್ಗೆ ಅಲ್ಲೇ ಹೋಗಿ ತೋರಿಸ್ತೇವಿ. ಅಲ್ಲಿವರೆಗೂ ಚಾನಲ್ನ ತಪ್ಪದೆ ನೋಡ್ತಾ ಇರ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ. ಮತ್ತೆ ಸಿಗೋಣಂತ. ಸಾತ್ವಿಕೆ ಸಾತು ಬರ್ತಿಲ್ಲ ಊರಿಗೆ? ಎಲ್ಲ ರೆಡಿ ಆಗ್ಯಾರ? ಎಲ್ಲ ಇಲ್ಲಿ ಸಂಡೇ ನಿಮ್ಮ ಮನ್ಯಾಗ ಇರೋದು, ಉಳ್ದಾರ ಎಲ್ಲರೂ ಟ್ರಿಪ್ ಹೋಗ್ತಾರ ಮತ್ತು ಸಂಡೇ. ಸಾತ್ವಿಕ 2 ನಿಮಿಷ ಆಯಿತು. ಸೇ ಗುಡ್ ಮಾರ್ನಿಂಗ್ ಸಾತು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲಿ ಹೋಗ್ತಾ ಇದೆಯಾ ಬೆಳಿಗ್ಗೆ ಎದ್ದು ಇಷ್ಟು ಬೇಗ ಎದ್ದು? ಬಾದಾಮಿ. ಗೆಟ್ ರೆಡಿ. ದೇವ ಸುರುವರ ನಿತ್ಯ ಚಿಮಟೆ ಗರುಡ ಹನುಮಂತ ಪುಡೆ ಹೂಬೇರಾತೆ ಜಯ ದೇವ ಜಯ ಪಾಂಡುರಂಗ ರಘುಮಾಯಿ ವಲ್ಲಭ
जयतेच्या वल्लभ पावे दुर्लगा जय देव जय देव जय करती दर्शन हेळ मात्र ते होय मुक्ती केशवाचे नामदेव भावे हो आळती जय देव पावे दुर्लगा जय देव जय देव आरती धनराजा मा कैवल्य तेजा सेवती संत मानो वेदाला माझ्या आरती धनराजा लोपल जलु जय गीत निनाते कोणी अवतार पांडुरंग नाम टेविली ध्यानी आरती धनराजा मा कैवल्य तेजा सेवती संत मानो वेदाला माझ्या आरती ಗುಡ್ ಮಾರ್ನಿಂಗ್. ಎಲ್ಲೊಂಟ್ರಿ ಹೇಳ್ರಿ ಎಲ್ಲೊಂಟ್ರಿ ಅಂತ ಹೇಳ್ಬೇಡ್ರಿ ಸರ್ಪ್ರೈಸ್ ಅಲ್ಲಿ ಹೋದ್ಮೇಲೆ ತೋರಿಸ್ತೇವೆ ಅಂತ ಹೇಳ್ರಿ ಅಲ್ಲಿ ಹೋದ್ಮೇಲೆ ತೋರಿಸ್ತೇವೆ ಸರ್ಪ್ರೈಸ್. ಕೀಬೋರ್ಡ್. ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೆಂಗೆ ಅದಿರಿ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೇನಿ. ನೋಡ್ರಿ ನಾವು ಎಲ್ಲರೂ ಆರಾಮದೇವಿ. ನಾವೀಗ ರೆಡಿ ಆಗೇವಿ. ರೆಡಿಯಾಗಿ ಹೊರಗೆ ಹೋಗಾತೀವಿ. ಇವತ್ತು ಸಂಡೇ ಐತಿ. ಒನ್ ಡೇ ಟ್ರಿಪ್ ಮಾಡೋಣ ಅಂತಂದು ಹೊಂಟೇವಿ. ಯಾವ ಪ್ಲೇಸಿಗೆ ಹೊಂಟೇವಿ ಅಂತಂದು ಹೇಳೋದು ಈಗ ಬೇಡ, ಆವಾಗ ನೋಡೋರಂತ. ಸೊ ನೋಡ್ರಿ ಎಲ್ಲ ರೆಡಿ ಆಗೇವಿ. ನಮ್ಮ ಅತ್ತಿ ಮಾವ ಸಾತ್ವಿಕ್ ಎಲ್ಲರೂ ಹೋಗ್ಯಾರ. ಈಗ ನಾವು ಹೋಗಕ್ಕೆ ರೆಡಿ ಆಗತ್ತೀವಿ. ಚಲೋ ಬರ್ರಿ ಎಲ್ಲಾರು ಹೋಗೋಣ. ನೋಡ್ರಿ ಮಾರ್ನಿಂಗ್ ವೆದರ್ ಹೆಂಗೈತಿ. ಈಗ 6 to 6:30 ಆಗೈತಿ. ನಮ್ಮ ಏರಿಯಾ ಹೆಂಗೆ ಕಾಣತೈತಿ ನೋಡ್ರಿ. ಹಲೋ ಇಲ್ಲ ವಿಮಾನದಾಗ ಹಾಕೊಂತ ಸೇ ಟು ಯುವರ್ ಪಾಪ ಓನ್ಲಿ. ಕಂಫರ್ಟಬಲ್ ಆಗಂತ ತಗಿರಿ. ನಿಮ್ಗೆ ಯಾವ್ದು ಬೇಕಂತ ಹಾಕ್ರಿ. ಅದ ಎನಿಮಲ್ಸ್ ಇರ್ತಾವ. ಜಿರಾಫ ಇರ್ತೈತಿ ಫ್ರಿಜ್ನಾಗ. ಹೆಂಗ ಅನ್ಸದ ಸಾನು? ಮಸ್ತ್ ಅನ್ಸಾಕತೈತಿ. ದಿನ ಹಿಂಗ ಮಾಡ್ಬಿಡೋಣ ಕೆಲಸ ಬಿಟ್ಟು. ಏನಲ್ಲ ಕ್ಯಾಮ್ರಾದಾಗ ಬರ್ಬೇಕು. ದಿನ ಹಿಂಗ ಹೋಗೋದ? ಒಂದ ಎಫೆಕ್ಟ್ ಇರ್ತೈತಿ. ಅದನ್ನ ಫ್ರಿಜ್ನಾಗ ಹೆಂಗ್ ಹಾಕ್ತಾರ ಹಂಗ ಸಣ್ಣದ ಅನ್ಕೋ. ಡೋರ್ ತೆಗೆದು ಒಳಗಿಟ್ಟು ಡೋರ್ ಹಾಕ್ತಾರೆ. ನೋಡಿ ಶಾನೆ ಅದಾರ ನೀನ್ ಅದಿ. ಹೌದವ ನಾ ಶಾನೆ ಇಲ್ಲ. ನಿಮ್ಮ ಪಪ್ಪ ಶಾನೆ ಇದ್ದಿದ್ದಕ್ಕೆ ಅವ್ರ ಮದುವೆ ಮಾಡ್ತಾನೆ. ನಮ್ಮ ಸಾನ್ವಿ ನೋಡ್ರಿ ಮಸ್ತ್ ಖುಷಿಯಾಗಿ ಓಡಾಕತ್ತಾಳ. ಖುಷಿ ಆಗ್ಬಿಟ್ಟೈತೆ ಆಕಿಗೆ. ನಿಮ್ಮ ತಮ್ಮನ ಎಲ್ಲಿ ಬಿಟ್ಟಿ? ಸಿಬಿಟಿ ಕಳ್ಸಿದೇವನ? ಇಲ್ಲೇ ಬಸ್ ಸ್ಟಾಪ್. ಯಾವ ಬಸ್ ಸ್ಟಾಪ್ ಅದ? ಚಿಗರಿ ಬಸ್ ಸ್ಟಾಪ್. ತಂಡತೈತಿ ಬೇಕ ಜಾಕೆಟ್ ಅಲ್ಲ ಐತ್ ನೋಡಿ. ಪಪ್ಪನ ಕಡೆ ತಗೋ. ಬಿಡಿಸಿದ್ರ ನೋಡಿ ನಿಮ್ಮ ಪಪ್ಪ. ನೋಡ್ರಿ ನಮ್ಮ ಜೊತೆ ಯಾರು ಜಾಯ್ನ್ ಆದ್ರಿಲ್ಲೇ. ಭವಾನಿ ಅತ್ತಿ ಜಾಯ್ನ್ ಆದ್ರ. ಗಿರೀಶ್ ಸ್ಕೂಲಿಗೆ ಹೊಂಟಾನ. ಒಂದು ಸ್ವಲ್ಪ ಏನೋ RSSದ ವರ್ಕ್ ಐತಂತಂದು. RSSದಲ್ಲ ಅಲ್ಲಿ ಇವತ್ತು January 26 ಅಲ್ರಿ RSSದ ಪರೇಡ್ ಇರ್ತೈತಿ. ಸೊ ಅದಕ್ಕೆ ಅವನು ನಮ್ಮ ಜೊತೆ ಬರಾತಿಲ್ಲ. ಭವಾನಿ ಮತ್ತು ಅತ್ತಿ ಬರಾಕತ್ತಾರು. 80 ಸ್ಪೀಡ್ನಾಗ ಪಪ್ಪ ಅದಾರ ನೋಡಪ್ಪ ಜಲೆ. ನಾವು 5:30 ನಾವು 4 ಐತಿ. ಎಲ್ಲರಿಗೂ ಹೊಂಟಾನ ಇವತ್ತು. ನಮ್ಮ ಜೊತೆ ಜಾಯಿನ್ ಆಗತ್ತಿಲ್ಲ. ಆದ್ರೆ ಇವತ್ತು ಸ್ಪೆಷಲ್ 26 ಅಲ್ಲ.
ಇವ್ರನ್ನ ಇಲ್ಲೇ ಬಿಟ್ಟು ಹೋಗಾತೆ ಅಜ್ಜಾನ್ ಇಲ್ಲೇ ಬಿಟ್ಟು ನಾವೇನು ಸಂಡೇ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿದ್ವಲ್ರಿ ಅವತ್ತು ಜನವರಿ 26 ರಿಪಬ್ಲಿಕ್ ಡೇ ಇತ್ತು. ಸೊ ಎಲ್ಲ ಸ್ಕೂಲ್ಸ್ ಕಾಲೇಜಿನ್ಸ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ ಫ್ಲ್ಯಾಗ್ ಹಾಸ್ಟಿಂಗ್ ಇರತ್ತಂತಂದು ಎಲ್ಲರೂ ಎಷ್ಟು ಚಂದ ರೆಡಿಯಾಗಿ ಹೊಂಟಿದ್ರು. ಮತ್ತು ಮಸ್ತ್ ಅಂದ್ರೆ ಮಸ್ತ್ ಅವತ್ತೆಲ್ಲ ಸೆಲೆಬ್ರೇಟ್ ಮಾಡಾಕತ್ತಿದ್ರು. ನೋಡ್ರಿ ನಾ ಮೇಲ್ಗಡೆಯಿಂದನೇ ಉಣ್ಕಲ್ ಕೆರೆ ತೋರ್ಸಾಕತ್ತೇನಿ. ಒಮ್ಮೆ ಅದನ್ನು ಒಂದು ವ್ಲಾಗ್ ಮಾಡ್ಕೋತೇನೆ ನಿಮಗೆ. ಜಸ್ಟ್ ಈಗ ಬಸ್ನಾಗ ಹೊಂಟಿದ್ನಲ್ಲ ಚಿಗರಿ ಬಸ್ನಾಗ ಅಲ್ಲಿ ಮೇಲ್ಗಡೆಯಿಂದ ಹೆಂಗೆ ನಿಮಗೆ ಲುಕ್ ಕಾಣಿಸ್ತೈತೆ ಅಂತಂದು ತೋರ್ಸಾಕಂತ ನಾನು ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಮಸ್ತ್ ಕಾಣ್ತೈತೆ ರೀ ಮೇಲ್ಗಡೆಯಿಂದ ಬ್ರಿಡ್ಜ್ ಮೇಲೆ ಇದ್ರ ಮೇಲಿಂದ ಹತ್ತಿ ಇಳಿದ್ರೆ ಮಸ್ತ್ ಕಾಣ್ತೈತಿ ನಮ್ಮ ಉಣ್ಕಲ್ ಕೆರೆ. ಮತ್ತು ಜನವರಿ 26 ಇತ್ತಲ್ರಿ ಅವತ್ತು ಮಸ್ತ್ ಎಲ್ಲ ಡೆಕೋರೇಟ್ ಮಾಡಿದ್ರು ಸ್ಕೂಲ್ ಕಾಲೇಜ್ನಾಗ ಪರೇಡ್ ಅದು ಮಾಡ್ತಾರಲ್ಲ. ಸೊ ಸಿಕ್ಕಾಪಟ್ಟೆ ಡೆಕೋರೇಟ್ ಮಾಡಿದ್ರು. ನಾನು ಎಷ್ಟು ಸಾಧ್ಯ ಐತಿ ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡೇನಿ. ಹುಬ್ಳಿ ಟು ಧಾರವಾಡ ಜರ್ನಿ ಮಾಡೋ ಮುಂದೆ ನಿಮಗೆ ತೋರಿಸ್ಬೇಕಂತ. ನೋಡಿರಿ BUB ಕಾಲೇಜ್ ಮತ್ತು ಅಲ್ಲೇ JG ಕಾಲೇಜ್ ವಿದ್ಯಾಗಿರಿ ಒಳಗೆ ಎಲ್ಲ ಚೆನ್ನಾಗಿ ಮಾಡಿದ್ರು. ನೋಡಿ ನೀವು ಎಂಜಾಯ್ ಮಾಡಿರಿ. ಮಸ್ತ್ ಐತೆ ನೋಡ್ರಿ. ಅದ ಬಂತು DJ ಡೈರೆಕ್ಟ್ ಬಸ್ ಬಿಟ್ಟಾರ. ನೀನು ಹೋಗಿದ್ರಿ ಮಾವಾರ ಎಲ್ಲ ಗುಡ್ಡ ನೋಡ್ರಿ. ನಾವು ಹುಬ್ಳಿ ರೀಚ್ ಆಗಿ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿ ನಾವೀಗ ನರಗುಂದ ರೀಚ್ ಆಗೇವಿ. ನರಗುಂದಿಂದ ನಮ್ಮ ಜೊತೆ ಇನ್ನೂ ಜಾಯ್ನ್ ಆಗೋರಿದ್ದಾರೆ. ಯಾರದಾರ ನಮ್ಮ ಜೊತೆ ಜಾಯ್ನ್ ಆಗಕ್ಕಂದ್ರೆ ನಮ್ಮ ಚಿಕ್ಕಮ್ಮರು. ಹೌದ್ರಿ, ಅವ್ರು ನರಗುಂದಾಗ ಇರ್ತಾರೆ. ನಮ್ಮ ಚಿಕ್ಕಮ್ಮ ಕಾಕ ಮತ್ತು ಅವರಿಬ್ಬರು ಮಕ್ಕಳು ಅಣ್ಣು ಅಭಿಷೇಕ್ ಇಬ್ಬರು ಬಂದು ನಮ್ಮನ್ನ ಇಲ್ಲಿಂದ ಜಾಯ್ನ್ ಆಗ್ತಾರೆ. ನಾವು ಇಲ್ಲಿಂದ ಅಷ್ಟರು ಕೂಡಿ ಏನು ಫ್ಯಾಮಿಲಿ ಮೆಂಬರ್ಸ್ ಹೋಗೇವಿ ಅಷ್ಟರು ಕೂಡಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೇವೆ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ. ನಮ್ಮ 2 ಮಕ್ಳ ಗದ್ಲ ಹಾಕಾತಿದ್ವು. ಇವು 2 ಮಕ್ಕಳು ಬಂದ್ರೆ 4 ಜನ ಸಿಕ್ಕಾಪಟ್ಟೆ ದಾಂದ್ಲೆ ಹಾಕಾತಿದ್ರು. ನೀವು ನೋಡ್ತೀರಿ ನನ್ನ ಬ್ಲಾಗ್ನ ಫುಲ್ ಕಂಟಿನ್ಯೂ ಆಗಿ ನೋಡ್ರಿ. ಎಷ್ಟು ಗದ್ಲ ಮಾಡ್ಯಾರ ಅಂದ್ರೆ ಅಷ್ಟು ಗದ್ಲ ಮಾಡ್ಯಾರ್ರಿ ಅವ್ರ. 4 ಜನ ಸೇರಿಬಿಟ್ರು ಹಂಗೆ. ಒಂದೇ ಕಡೆ ಅಲ್ರಿ, ಅಲ್ಲಾದ್ರೂ ಹಂಗೆ ಇಲ್ಲಿ ಧಾರವಾಡಕ್ಕೆ ಬಂದರು ಹಂಗೆ, ಅಲ್ಲಿ ಹೋದ್ರು ಅವ್ರ ಊರಿಗೆ ಹೋದ್ರು ಹಂಗೆ. ಸಿಕ್ಕಾಪಟ್ಟೆ ಗದ್ಲ ಹಿಡಿಸ್ತಾರೆ 4 ಜನ ಮಕ್ಕಳು. ಸೊ ನಾವು ಫೈನಲಿ ಯಾವ ಪ್ಲೇಸಿಗೆ ಬರಬೇಕಾಗಿತ್ತಲ್ಲ ಆ ಪ್ಲೇಸಿಂದ ಬಸ್ ಸ್ಟಾಪಿಗೆ ಬಂದು ರೀಚ್ ಆಗೀವ್ರಿ. ನೋಡ್ತಿರ್ಬೋದು ನೀವು ಬಸ್ ಸ್ಟ್ಯಾಂಡ್ ಎಲ್ಲ ತೋರಿಸ್ಲಿಕ್ಕತ್ತೀವಿ. ಬಟ್ ಯಾವ ಬಸ್ ಸ್ಟ್ಯಾಂಡ್ ಹೇಳಂಗಿಲ್ಲ, ಅದನ್ನ ನಿಮ್ಗೆ ಮುಂದಿನ
ಒಂದು ವಿಡಿಯೋದಾಗ ಸಿಗ್ತೈತಿ. ಮಕ್ಕಳೆಲ್ಲ ಬಸ್ಸಿಂದ ಇಳಿದ ತಕ್ಷಣ ಅವ್ರ ಆಟ ಅವ್ರು ಸ್ಟಾರ್ಟ್ ಮಾಡಿದ್ದ. ನಮ್ದೆಲ್ಲ ಇರ್ತೈತಲ್ರಿ ಹೆಣ್ಮಕ್ಳದ ಹೂ ತೊಗೊಳ್ಳೋದು, ಹಣ್ಣು ಕಾಯಿ ಮಾಡೋದು, ಅದೇ ಇದೆ. ನಮ್ಮ ಭವಾನಿ ಅಂತೂ ಸುಸ್ತಾಗೋಗ್ಬಿಟ್ಟಿದ್ಲ. ಹೂ ಮಸ್ತ್ ಬಂದ್ವಿ. ಜರ್ನಿ ಮಾತ್ರ ಮಸ್ತ್ ಇತ್ತು. ಮುಂಜಾನೆ ಟೈಮಲ್ರಿ ಜರ್ನಿ ಮಾಡಿದ್ದೆ, ನಮಗೇನು ಅಷ್ಟೇನು ಸುಸ್ತು ಅನ್ನಿಸ್ಲಿಲ್ಲ. ಮುಂಜಾನೆ ಫುಲ್ ಫ್ರೆಶ್ ಮೂಡ್ನಾಗಿದ್ವಿ. ಸೊ ಯಾವ ಬಸ್ ಸ್ಟಾಪಿಗೆ ಬಂದೇವಿ ಗೆಸ್ ಮಾಡಿ ಕಮೆಂಟ್ ಮಾಡಿರಿ ನೀವು. ಫೈನಲಿ ನಾವು ಎಲ್ಲರೂ ಹೆಣ್ಮಕ್ಳಿನದೇವಿ ಎಲ್ಲ ಹೂ ತೊಗೊಂಡು ಅದು ಹಾಕ್ಕೊಂಡು ರೆಡಿ ಆಗತ್ತಿದ್ವಿ. ಮಕ್ಳು ಬೇಕ್ರಿ ನೋಡಿದ ತಕ್ಷಣ ನಂಗೆ ಅದು ಕೊಡಿಸ್ರಿ, ನಂಗೆ ಇದು ಕೊಡಿಸ್ರಿ ಅಂತಂದು ಅವ್ರ ಅತ್ತಿ ಅಮ್ಮಾಗೆಲ್ಲ ಕಾಡಾಕತ್ತಿದ್ರು. ಅವ್ರವ್ರ ಕೆಲಸದಾಗ ಅವ್ರು ಬ್ಯುಸಿ ಇದ್ರು, ನಮ್ಮ ಕೆಲಸದಾಗ ನಾವು ಬ್ಯುಸಿ ಇದ್ವಿ. ಬರ್ರಿ ಮುಂದಿನ ಜರ್ನಿನ ಯಾವ ರೀತಿ ಸ್ಟಾರ್ಟ್ ಆಗತ್ತಾ ನೋಡೋಣ. ನಮ್ಮ ಜರ್ನಿ ನಾವು ಮತ್ತೆ ಕಂಟಿನ್ಯೂ ಮಾಡ್ತೇವಿ. ನಾವೇನು ಹೋಗಾತಿದ್ವಲ್ರಿ ಆ ಪ್ಲೇಸಿಗೆ, ಅಲ್ಲೇ ಬಸ್ ಬರ್ತೈತೆ ಅಂತಂದು ವೇಟ್ ಮಾಡಿದ್ವಿ. ಬಟ್ ಅಲ್ಲಿ ಯಾವುದೇ ರೀತಿ ಬಸ್ ಜಲ್ದಿ ಇರಲಿಲ್ಲ. 1 ಅವರ್ ಆದಮೇಲೆ ಐತಂದ್ರೆ. ಸೊ ನಾವು ಅಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತಂದು ಒಂದು ಟಾಟಾ ಗಾಡಿನ ಏನಂತೀರಿ ಆಟೋ ರಿಕ್ಷಾ ಟೈಪ್ ಗಾಡಿ ಇದ್ವು ಅಲ್ಲೇ. ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಂತನ ನಾವು ಒಂದು ಗಾಡಿ ಬಾಡಿಗೆ ಮಾಡ್ಕೊಂಡು ಆ ಗಾಡಿ ಒಳಗೆ ಹತ್ತಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಾಕತ್ತಿದ್ವಿ. ನೋಡಿರಿ ನಮ್ಗೆ ಫುಲ್ ಒಂದು ಗಾಡಿ, ನಮ್ಗೆ ನಾವೇನು ಜನ ಹೋಗಿದ್ವಲ್ಲ ಅವ್ರಿಗೆ ಸಾಕಾಯ್ತು ನಮಗೆ ಗಾಡಿ. ಬೇರೆ ಯಾರು ಹೊರಗಿನವ್ರು ಇಲ್ಲೇ ಇಲ್ಲ, ಎಲ್ಲ ನಾವು ಮನ್ಯಾನ ಮಂದಿನ ಇದ್ವಿ ಉಷ್ಟ್ರು. ಸೊ ನಮ್ಮ ಜರ್ನಿನ ನಾವು ಒಂದು ಆಟೋ ಒಳಗೆ ಸ್ಟಾರ್ಟ್ ಮಾಡಿದ್ವಿ. ಇದು ಫೈನಲ್ ಜರ್ನಿ ನಮ್ಮದು ಹೋಗೋ ಮುಂದಾಗಿಂದ. ಹೋಗಿದ ತಕ್ಷಣ ಇಲ್ಲಿಂದ ಇಳಿದ ತಕ್ಷಣ ಸೀದಾ ನಾವು ಯಾವ ಪ್ಲೇಸಿಗೆ ಹೋಗಾತಿದ್ವಲ್ಲ ಅದ ಪ್ಲೇಸಿಗೆ ಹೊಂಟೇವಿ. ಸೊ ಇದು ಲಾಸ್ಟ್ ನಮ್ದು ಆಟೋ ಒಳಗೆ ಜರ್ನಿ ನೋಡ್ರಿ. ಇಲ್ಲಿದ ಈ ಪ್ಲೇಸಿಗೆ ಹೋಗ್ತಾ ಇರೋದು. ಆಟೋ ಒಳಗಂತೂ ಮಸ್ತ್ ಮಜಾ ಮಾಡಿದ್ವಿ. ಇಷ್ಟರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅವರು ಒಂದೊಂದು ಇವರು ಒಂದೊಂದು ಹುಡುಗರು ನಾವು ಎಲ್ಲ ಸಿಕ್ಕಾಪಟ್ಟೆ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡಿದ್ವಿ. ನೋಡ್ತಿರ್ಬೋದು ನೀವು. ಇದು ಯಾವ ಪ್ಲೇಸ್, ಆ ಪ್ಲೇಸ್ನವ್ರು ಏನಾರ ನೋಡಾಕತ್ತಿದ್ರೆ ಒಂದು ಕಮೆಂಟ್ ಹಾಕ್ರಿ ಇದು ಯಾವ ಪ್ಲೇಸ್ ಅಂತಂದು. ನಿಮ್ಗೆ ಏನಾರ ಫೈಂಡ್ ಔಟ್ ಆತಂದ್ರೆ. ಸೊ ನಾವು ಫೈನಲಿ ಆ ಪ್ಲೇಸಿಗೆ ರೀಚ್ ಆಗೇವಿ. ಅಲ್ಲಿ ಎಷ್ಟು ಮಸ್ತ್ ವ್ಯೂ ಇತ್ತಂದ್ರೆ ಅಷ್ಟು ಮಸ್ತ್ ವ್ಯೂ. ಆ ಕಡೆ ಈ ಕಡೆ ಎಲ್ಲ ಗುಡ್ಡಗಳು, ಹಳೆ ಕಾಲದೊಳಗೆ ಕಟ್ಟಿರ್ತಕ್ಕಂತಹ ಒಂದು ಬಿಲ್ಡಿಂಗ್ಸ್, ಮತ್ತು ಆ ಕಡೆ ಈ ಕಡೆ ಸೈಡೆಲ್ಲ ದೊಡ್ಡ ದೊಡ್ಡ ಮರ ರೀ ಅವು. ಏನು ಹೇಳಾಕ ನೋಡ್ರಿ, ಅಲ್ಲಿ ಒಂದು ರೋಡ್ ತುಂಬಾನ ಸಿಕ್ಕಾಪಟ್ಟೆ ಮರ ಆ ಕಡೆ ಈ ಕಡೆ ಬೆಳೆದಿದ್ವು. ಅದ ರೋಡಿಗೆ ನೆರಳು ಆ ಟೈಪ್ ಎಲ್ಲ ಸಿಕ್ಕಾಪಟ್ಟೆ ಮಸ್ತ್ ಇತ್ತು ಅದ ಪ್ಲೇಸ್. ಫೈನಲಿ ನಾವು ರೀಚ್ ಆದ್ವಿ. ನಾವು ಬರಬೇಕಾಗಿರುವಂತಹ ಪ್ಲೇಸಿಗೆ ನೋಡ್ತಿರ್ಬೋದು ನೀವು.
ಇನ್ನು ಮುಂದಿನ ಕ್ಲಿಪ್ ನೋಡಿದ್ರೆ ನಿಮ್ಗೆ ಆ ಪ್ಲೇಸ್ ಯಾವ್ದು ಅಂತ ಗೊತ್ತಾಗ್ತೈತಿ ಅಂತ ಅನ್ಕೊತೇನೆ. ಮುಂದಿನ ಕ್ಲಿಪ್ ನೋಡಿ ಗೆಸ್ ಮಾಡಿರಿ ಯಾವ ಪ್ಲೇಸ್ ಇರ್ಬೋದು ಇದು ಅಂತಂದು. ಕೈ ಬಿಟ್ರು ಬಂದಿಲ್ಲ ಬಡಿತ ಸಲಿ ಬಡಿತ ಬಡಿತೈತ್ರಿ ಅದು ಎತ್ತರ ಇಲ್ಲಿ ಬಾಳೆ ಇಲ್ಲಿ ಮುಂದಿಂದ್ರಂತೆ ಯಾರಿಗೆ ಬಿಡ್ತಲ್ಲಿ ಅಡ್ಜಸ್ಟ್ ಆಗ್ಬೇಕಮ್ಮ ಮತ್ತೆ ಹೋದಲ್ ಬಂದಿಲ್ಲ ಹಂಗ ಅಲ್ಲ ಹತ್ತಿ ಗೊತ್ತಿಲ್ಲ ಅಂತ ಹೇಳಿ ನಾವು ಒಳಗೆ ಹಂಗಿಂದ ಹಾಕೊಳ್ಳೋದು ಹೆರಿಟೇಜ್ ಟೌನ್ ಆಫ್ ಬಾದಾಮಿ. ನಾವು ಹಿಂಗೆ ಹೋಗ್ಬೇಕಾಗ್ತದೆ, ಉಲ್ಟಾ ನಾವು ಬರಾತೀವಿ, ಈಗ ಹೋಗತ್ತೀವಿಲ್ಲ. ಬಾದಾಮಿ ಅಂಜನಾದ್ರಿಗೆ ಹೋಗ್ಬೇಕು ಭವಾನಿ ಏ ಪುರಂಡರಿಗೆ ಹೋಗ್ಬೇಕು. ಅದು ಇದಕ್ಕಿಂತ ದೊಡ್ಡದು ತೆಂಗಿನಕಾಯಿ ಬಂದು ಮನಿ ಬಂದು ಹರಿದಲ್ಲ ಮಸ್ತ್ ಇತ್ತಲ್ಲ ಎಲ್ಲ ಹರಿದ ಸುಮ್ಮನಿರು ಸುಂದ್ರಿ. ನಾ ಡ್ರೈವರ್ ಹಾಕಿ ನನ್ನ ಲವರ್ ಅಂತ ನಾಟಕ ಹೆಂಗಾಗ್ಯಾರ ನೋಡು. ಈ ಕಡೆ ಎಲ್ಲ ಅದ ಜಾಸ್ತಿ ನಾಟಕ. ಅಜ್ಜಿ ಹೊಡ್ರಿ ಅವನ ಕೆಂಪಿ ಅಂತ ಕ್ಯಾಂಪ್ ಹೊಡಿತಾರ ಕ್ಯಾಂಪಿ. ಸ್ಟಾರ್ಟ್ ಆದ ಜಾತ್ರೆ ಡಾಲ್ಸ್ ಎಲ್ಲ ಬಂದು ನೀವು ಅಂದ್ರೆ ಗಿಫ್ಟ್ಸ್ ಹಾಕೇನಿ. ವಾವ್ ಶಾವಲ್ಗಿ ತೋಟ ನೋಡ್ರಿ ಅಲ್ಲಿ. ಮಂದ್ಯಾಗ ಹೊಡಿತಾಳ, ಸಂಧ್ಯಾಗ ಕರಿತಾಳ, ಮಂದ್ಯಾಗ ಹೊರಿತಾಳ ಮಂದ್ಯಾಗ ಕರೀತಾರ, ಸಂಧ್ಯಾಗ ಹೊಡಿತಾಳ. ನಯನ ಬಂದಾಳ ನೋಡಲ್ಲಿ. ಅಲ್ಲ ನಯನಂದ ಶಿಸ್ತು ಪ್ರೀತಿ ಮಾಡು ಮಸ್ತ್ ಮಜಾ ಮಾಡು. ಇಷ್ಟು ಪ್ರೀತಿ ಮಾಡ ಮಸ್ತ್ ಮಜಾ ಮಾಡು. ಪ್ರೀತಿ ಮಾಡ್ಬೇಕು. ಅದ ಸಿರಿ ಮತ್ತ ಇಕ್ಕಿನೂ ಬಂದಾಳಲ್ಲ. ಚಿಕ್ಕಿ ಏನದೆ ಏನದೆ? ನಾ ಡ್ರೈವರ್ ಆಯ್ತು, ನನ್ನ ಲವರ್. ನಾ ಡ್ರೈವರ್, ನನ್ನ ಲವರ್. ಆಗಲ್ಲ ಗುರು. ಅಕ್ಕ ಬಂಗಾರ, ಅಕ್ಕ ಅಂಗಾರ, ತಂಗಿ ಬಂಗಾರ. ಬರೇ ಅವ ಅದ ಬಿಡ, ಅವನ್ನ ಹೇಳ ಅಕ್ಕ ಬಂಗಾರ ಈರಕ್ಕ ಬೇರೆ. ಫಸ್ಟ್ ಬ್ಯಾಗ್ ತಗೋರೆ, ಆಮ್ಯಾಗ ತುಂಬಿಸ್ಕೋರಿ. ಸ್ಟಾರ್ಟ್ ಹೆಂಗ ಇನ್ನೊಮ್ಮೆ ಯಾರಿಗೆ ಅಕ್ಕ ಅಲ್ಲದಾರ
ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ ರೀ. ಯಾಕಂದ್ರೆ ವಿಡಿಯೋ ಭಾಳ ಅಂದ್ರೆ ಭಾಳ ಲೆಂದಿ ಆಗ್ತೈತಿ. ನಾವು ಮತ್ತೆ ಅಲ್ಲಿ ಹೋಗಿ ರೀಚ್ ಆದ ತಕ್ಷಣ ಏನೇನಾಯ್ತು ಏನೇನಿಲ್ಲ, ನಾವು ಯಾವ ಥರ ಅದು ಒನ್ ಡೇ ಟ್ರಿಪ್ನ ಸ್ಪೆಂಡ್ ಮಾಡಿದ್ವಿ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗ್ ಒಳಗೆ ಹಾಕ್ತೇನೆ. ಅಪ್ ಟು ದ್ಯಾಟ್ ಕೀಪ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಇರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಾಗೆ ಕಮೆಂಟ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಬಾಯ್ ಬಾಯ್.